ಎಲ್ರಿಗೂ ನಮಸ್ಕಾರಗಳು. ಮಹಾದೇವರು ಈಗ ನಿಮಗೆ ಏನು ಹೇಳಲು ಬಯಸ್ತಿದ್ದಾರೆ ಅಂತ ನೋಡೋಣ. ಮಹಾದೇವರ ಕಡೆಯಿಂದ ನಿಮಗೆ ಯಾವ ಒಂದು ಸಂದೇಶ ಸಿಗ್ತಾ ಇದೆ ಅಂತ ನೋಡೋಣ. ಮಹಾದೇವರ ಸಂದೇಶ ಏನಿರುತ್ತೆ, ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಮಹಾದೇವರ ಸಂದೇಶ ಏನಿದೆ ಅಂತ ಶಿವಪ್ಪನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಯಾವ ಬ್ಲೆಸ್ಸಿಂಗ್ಸ್ ಇದೆ. ಕಾಲಭೈರವರ ದೇವರ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳು, ಕೆಲವೊಂದು ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಬಂದಿರುವಂಥದ್ದು. ಕಾಲಭೈರವನ ಪ್ರಾರ್ಥನೆ ಮುಖಾಂತರ ನಿಮ್ಮ ಒಂದಿಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಬಂದಿರುವಂಥದ್ದು. ಗಣೇಶನ ಅನುಗ್ರಹನ ಪಡೆದುಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ಸಾಲ ಬಾಧೆ ಕಡಿಮೆ ಆಗುವಂಥ ದಿನಗಳು ಮುಂದಿನ ದಿನಗಳಲ್ಲಿ ಬರ್ತಾ ಇರುವಂಥದ್ದು. ಈ ಎರಡು ದೇವರುಗಳ ಪ್ರಾರ್ಥನೆಯಿಂದ, ಒಂದು ಅನುಗ್ರಹದಿಂದ ನಿಮ್ಮ ಒಂದು ಸಾಲ ಬಾಧೆಗಳು ಕಡಿಮೆ ಆಗುವಂಥದ್ದು, ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಸಾಲ ಬಾಧೆನೂ ಕೂಡ ಕಡಿಮೆ ಆಗುವಂಥ ಚಾನ್ಸಸ್ಗಳು ಕೂಡ ಇದೆ. ಕಾಲಭೈರವಾಷ್ಟಕಂನ 11 ಬಾರಿ ಹೇಳ್ಕೊಳ್ಳೋ ಮುಖಾಂತರ ನಿಮಗೆ ಒಂದಿಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಬಂದಿರುವಂಥದ್ದು. ಯಾಕೆಂದರೆ ಕಾಲಕ್ಕೆ ಉತ್ತರಗಳನ್ನ ಕೊಡುವಂಥದ್ದು, ಶತ್ರುಗಳ ನಾಶ ಆಗುವಂಥದ್ದು ಎಲ್ಲವೂ ಕೂಡ ಆ ಭಗವಂತನಲ್ಲಿ ಇರುತ್ತೆ ಅಂತ ಬಂದಿರುವಂಥದ್ದು. ಹಾಗಾಗಿ ಶತ್ರುವಿನ ಒಂದು ನಾಶಗಳು ಆಗುವಂಥದ್ದು ಕೂಡ ಇದೆ. ಹಾಗಾಗಿ ನೀವು ಯಾವಾಗಲೂ ಕೂಡ ಕಾಲಭೈರವಾಷ್ಟಕಂನ ಪ್ರಾರ್ಥನೆ ಮುಖಾಂತರ ನಿಮ್ಮ ಶತ್ರು ನಾಶ ಆದರೆ ಖಂಡಿತವಾಗ್ಲೂ ನಿಮ್ಗಾಗಿರುವಂಥ ನೆಗೆಟಿವಿಟೀಸ್ ಇರ್ಬೋದು, ಏನೋ ಒಂದು ಕರ್ಮ ಫಲಗಳನ್ನು ಅನುಭವಿಸ್ತಾ ಇದ್ದೀರಾ, ಅದೆಲ್ಲವೂ ಕೂಡ ನಾಶ ಆಗುತ್ತೆ ಅಂತ ಬಂದಿರುವಂಥದ್ದು. ನಿಮ್ಮ ಕರ್ಮ ಫಲಗಳ ಅನುಸಾರವಾಗಿ ನಿಮಗೆ ಒಂದಿಷ್ಟು ಫಲಗಳು, ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಕರ್ಮಗಳನ್ನು ಮಾಡಿದರೆ ಖಂಡಿತವಾಗ್ಲೂ ಒಳ್ಳೆ ಕರ್ಮಗಳು ಸಿಗುವಂಥದ್ದು, ಕೆಟ್ಟದಾಗಿ ಮಾಡಿದರೆ ಅದು ನಿಮಗೆ ಬಿಟ್ಟಂಥ ವಿಚಾರ, ಅದು ನಿಮಗೆ ಆಗುವಂಥದ್ದು ಕೂಡ ಇರುವಂಥದ್ದು. ನೆಕ್ಸ್ಟ್ ಬಂದು ಆಮ್ ಚಾಂಟಿಂಗ್ ಯಾರು ಮಾಡ್ತಾ ಇದ್ದೀರಾ, ಖಂಡಿತವಾಗ್ಲೂ 108 ಬಾರಿ ಮಾಡೋದ್ರಿಂದ ಇನ್ನೂ ತುಂಬ ಯಶಸ್ಸಿರುವಂಥದ್ದು. ಆಮ್ ಚಾಂಟಿಂಗ್ ಮಾಡೋದ್ರ ಮುಖಾಂತರ ಮತ್ತು ಲಿಂಗಕ್ಕೆ ಜಲ ಸಮರ್ಪಣೆ ಮಾಡೋ ಮುಖಾಂತರ ನಿಮ್ಮ ಜೀವನಕ್ಕೆ ಒಂದಿಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ. ಮತ್ತು ಮಾಡ್ತಾ ಇರುವಂಥವರು ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು. ಆಮ್ ಚಾಂಟಿಂಗ್ನ ಮಾಡಿಕೊಂಡು ಲಿಂಗಕ್ಕೆ ಜಲ ಸಮರ್ಪಣೆ ಮಾಡೋದ್ರಿಂದ ಮದುವೆ ಯೋಗಗಳು ಅನುಕೂಲ ಬರುತ್ತೆ. ಮದುವೆ ಯೋಗ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರಿಗೆ. ಆರೋಗ್ಯದಲ್ಲಿ ವೃದ್ಧಿ ಆಗುವಂಥದ್ದು ಕೂಡ ಇದೆ. ಆರೋಗ್ಯದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ವೃದ್ಧಿ ಆಗುವಂಥದ್ದು ಕೂಡ ಇದೆ. ರುದ್ರ ಮಂತ್ರ ಜಪಾನ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ರುದ್ರ ಮಂತ್ರನ ಜಪ 108 ಬಾರಿ ರುದ್ರ ಮಂತ್ರ ಜಪವನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಮಹಾಮೃತ್ಯುಂಜಯ ಮಂತ್ರನ, ಆರೋಗ್ಯ ವೃದ್ಧಿ ಯಾರು ಕೇಳ್ತಾ ಇದ್ದೀರಾ, ಆರೋಗ್ಯದ ವಿಚಾರವಾಗಿ ಮಹಾಮೃತ್ಯುಂಜಯ ಮಂತ್ರನ ಜಪ ಮಾಡ್ಕೊಳ್ಳಿ, ರುದ್ರ ಮಂತ್ರನ ಮಾಡ್ಕೊಳ್ಳಿ. ಒಂದಿಷ್ಟು ಆರೋಗ್ಯದಲ್ಲಿ ಆಗಿರ್ಬೋದು, ಆಯಸ್ಸಿಗಾಗಿರ್ಬೋದು ಒಂದಿಷ್ಟು ಸಮಸ್ಯೆಗಳಿದ್ರೆ ದೂರ ಆಗುತ್ತೆ ಅಂತ ಬಂದಿರುವಂಥದ್ದು. ದೇವಿ ಆಶೀರ್ವಾದ ಪಡ್ಕೊಳ್ಳೋದ್ರ ಮುಖಾಂತರ ನಿಮಗೆ ಒಂದಿಷ್ಟು ಆಶೀರ್ವಾದ, ಯೋಗಾಸನಗಳ ಮುಖಾಂತರ ಆರೋಗ್ಯ ಭಾಗ್ಯದಲ್ಲಿ ಯಶಸ್ಸು ಸಿಗುವಂಥದ್ದು ಕೂಡ ಇದೆ. ದೇವಿಯ ಆಶೀರ್ವಾದನ ಪಡ್ಕೊಳ್ಳೋದ್ರ ಮುಖಾಂತರ ಒಂದಿಷ್ಟು ನಿಮಗೆ ಪಾರ್ವತಿ ದೇವಿ ಆಗಿರ್ಬೋದು, ಇಲ್ಲಿ ದೇವಿ ಅಂತ ಬಂದರೆ ಪಾರ್ವತಿ ದೇವಿಯ ಆಶೀರ್ವಾದನ ಪಡ್ಕೊಳ್ಳಿ ಅಂತಲೂ ಕೂಡ ಬಂದಿರುವಂಥದ್ದು. ಯಾವ ದೇವಿ ಅಂತ ಅಂದರೆ ಪಾರ್ವತಿ ದೇವಿ ಅಮ್ಮ ಎಲ್ಲ ಕಡೆ ಒಂದೇ ಇರೋದ್ರಿಂದ. ಮತ್ತು ಕೆಲವರಿಗೆ ಇಲ್ಲಿ ಶ್ರೀ ಶಿವ ಸಹಸ್ರನಾಮನ ಡೈಲಿ ಸ್ತೋತ್ರನ ಮಾಡ್ಕೊಳ್ಳಿ. ಕೆಲವರಿಗೆ ಯಾಕೆ ಈ ಥರ ಎಲ್ಲ ಬೇರೆ ಬೇರೆ ರೀತಿಯ ದೇವರುಗಳು ಬರ್ತಾರೆ ಒಂದೊಂದ್ಸಲ ಅಂತ ಅಂದರೆ, ಒಂದಿಷ್ಟು ಅವರವರ ಮನೆ ತನಕ್ಕೆ ಸಂಬಂಧಪಟ್ಟಿರೋ ದೇವರುಗಳಾಗಿರ್ಬೋದು, ಶಿವ ಅಪ್ಪ ಸಂಬಂಧಪಟ್ಟಿರೋದಾಗಿರ್ಬೋದು, ಗಣೇಶ ಆಗಿರ್ಬೋದು, ಕಾಲಭೈರೇಶ್ವರ ಸ್ವಾಮಿ ಆಗಿರ್ಬೋದು, ಈ ರೀತಿಯಲ್ಲಿ ಒಂದು ಪ್ರಾರ್ಥನೆ ಮಾಡೋ ಮುಖಾಂತರ, ಶಿವನ ಪ್ರಾರ್ಥನೆ ಮಾಡೋ ಮುಖಾಂತರ ನಿಮಗೆ ಇದ್ದಂಥ ಒಂದು ಸಾಲ ಬಾಧೆ ಆಗಿರ್ಬೋದು, ಶತ್ರು ನಾಶಗಳಾಗಿರ್ಬೋದು. ಮತ್ತು ಕೆಲವರಿಗೆ ಇಲ್ಲಿ ಯಾಕೆ ಬರ್ತಿರುತ್ತೆ ಅಂತ ಅಂದರೆ, ನೀವು ಏನೋ ಮಾಡ್ತೀನಿ ಅಂತ ಹಕ್ಕೆಗಳನ್ನು ಕಟ್ಟಿರ್ಬೋದು, ಆ ಹಕ್ಕೆಗಳ ಮುಖಾಂತರ ನೀವು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಅಂತಲೂ ಕೂಡ ಬಂದಿರುವಂಥದ್ದು. ಕೆಲವರಿಗೆ ಇಲ್ಲಿ ಕಣ್ಣುಗಳ ಸಮಸ್ಯೆ ಏನಿದೆ ಅದು ಬಗೆಹರಿಯುವಂಥ ದಿನಗಳು ಮುಂದಿನ ದಿನಗಳಲ್ಲಿ ಬರ್ತಾ ಇರುವಂಥದ್ದು.
ಮತ್ತು ಕೆಲವರಿಗೆ ಇಲ್ಲಿ ಬಿಲ್ವಾಷ್ಟೋತ್ತರ ಜಪಾನ ಮಾಡ್ಕೊಳ್ಳಿ, ಕಣ್ಣಿಗಿರುವಂಥ ಸಮಸ್ಯೆಗಳಾಗಿರ್ಬೋದು ಅದು ಕೂಡ ನಿವಾರಣೆ ಆಗತ್ತೆ ಅಂತ ಬಂದಿರುವಂಥದ್ದು. ಆಧ್ಯಾತ್ಮಿಕದ ಕಡೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಗಮನ ಕೊಡ್ತೀರಾ, ಆಧ್ಯಾತ್ಮಿಕದ ವಿಚಾರವಾಗಿ ಹೆಚ್ಚು ಫೋಕಸ್ ಮಾಡ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ ಅಂತ ಬಂದಿರುವಂಥದ್ದು. ಹೊಸ ಮನೆ ತಗೊಳ್ಳುವಂಥ ಯೋಗ ಇರುವಂಥದ್ದು, ಹೊಸ ಮನೆ ತೆಗೆದುಕೊಳ್ತೀರಾ ಅಂತ ಬಂದಿದೆ. ಹಂಗಾಗಿ ಮನೆ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಆ ಮನೆ ಒಂದು ರೀತಿಯಲ್ಲಿ ತಗೊಳ್ಳುವಂಥದ್ದಾಗಿರ್ಬೋದು, ಕಟ್ಟುವಂಥದ್ದಾಗಿರ್ಬೋದು, ಮನಸ್ಸಿಗೆ ಶಾಂತಿ ಇನ್ನು ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅಂತ ಬಂದಿರುವಂಥದ್ದು. ಇಷ್ಟರಲ್ಲಿ ನೀವು ಯಾವುದನ್ನೇ ಮಾಡಿಕೊಂಡು ಕೂಡ ನಾನು ಸಪ್ರೇಟಾಗಿ ಹೇಳಿರೋದ್ರಿಂದ ಇದನ್ನು ಮಾಡ್ಕೊಂಡು ಬನ್ನಿ. ಖಂಡಿತವಾಗ್ಲೂ ಶಿವನ ಬ್ಲೆಸ್ಸಿಂಗ್ಸ್ ನಿಮಗೆ ಮೇಲೆ ಇರುತ್ತೆ ಮತ್ತು ಈ ಸಂದೇಶ ನಿಮಗಾಗಿರುತ್ತೆ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.